ದರ್ಶನ್ ಜೈಲುವಾಸ. ದರ್ಶನ್ಗೆ ಸಂಕಷ್ಟಗಳು ತಪ್ತಾ ಇಲ್ಲ. ದರ್ಶನ್ ಪರ ವಕೀಲರು ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ರು ಕೂಡ ರಿಲೀಸ್ ಆಗಿ ಆಚೆ ಬರೋದು ದರ್ಶನ್ ಕಷ್ಟ ಅನ್ನೋ ಮಾತೇ ಇದೆ. ದರ್ಶನ್ಗಾಗಿ ಸ್ಪೆಷಲ್ ಕೋರ್ಟ್ ಈ ರೇಣುಕಾಸ್ವಾಮಿ ಅವರ ಮರ್ಡರ್ ವಿಚಾರಣೆಯನ್ನ, ಕೊಲೆ ಪ್ರಕರಣದ ವಿಚಾರಣೆಯನ್ನು ನಡೆಸಲಿಕ್ಕೆ ಸ್ಪೆಷಲ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಸ್ಪೆಷಲ್ ಕೋರ್ಟ್ ಇನ್ ಕೇಸ್ ರಚನೆ ಆಗಿ ಅದರಲ್ಲಿ ಪ್ರೊಸೀಡಿಂಗ್ ಶುರುವಾಯಿತು ಅಂತಂದ್ರೆ ಸಂಕಷ್ಟ ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನೋ ಚರ್ಚೆ ಕೂಡ ಇದೆ. ಈ ಕುರಿತಂತೆ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ಚಾರ್ಜ್ ಶೀಟ್ ಸಲ್ಲಿಸಿದ್ರು ಪೊರ್ಕಿ ರಿಲೀಸ್ ಡೌಟ್. ಜೈಲು ದಾಸನಿಗೆ ಸ್ಪೆಷಲ್ ಕೋರ್ಟ್ ಸಂಕಷ್ಟನ? ಜೈಲು ದಾಸನಿಗೆ ಸಂಕಷ್ಟಗಳ ಸರಮಾಲೆ ತಪ್ಪುತ್ತಿಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಂಬಿ ಎಣಿಸುತ್ತಿರುವ ಕಾಟೇರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದ್ರು ಜೈಲಿನಿಂದ ಹೊರಬರುವುದು ಡೌಟ್ ಎನ್ನಲಾಗ್ತಾ ಇದೆ. 90 ದಿನದ ಒಳಗಡೆ ಚಾರ್ಜ್ ಶೀಟ್ ಸಲ್ಲಿಕೆ ಆದರೆ ಪೊರ್ಕಿ ಬಿಡುಗಡೆ ಆಗೋದೇ ಅನುಮಾನ. ದರ್ಶನ್ಗೆ ಸ್ಪೆಷಲ್ ಕೋರ್ಟ್ ಸಂಕಷ್ಟ ಎದುರಾಗಲಿದೆಯಾ ಅನ್ನೋ ಚರ್ಚೆ ಶುರುವಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದರೂ ನಂತರ ಪೊಲೀಸರಿಂದ ಸಂಕಷ್ಟ ಶುರುವಾಗುತ್ತೆ. ಟ್ರಯಲ್ಗಾಗಿ ವಿಶೇಷ ಕೋರ್ಟ್ ಅಥವಾ ಫಾಸ್ಟ್ ಟ್ರ್ಯಾಕ್ ಮೊರೆ ಹೋಗೋದಕ್ಕೆ ಪೊಲೀಸರು ಸಿದ್ಧತೆ ಆರಂಭಿಸಿದ್ದಾರೆ. ವಿಶೇಷ ಕೋರ್ಟ್ ರಚನೆಗೆ ಅನುಮತಿ ಕೊಟ್ಟರೆ ದರ್ಶನ್ಗೆ ಪ್ರತಿ ಹಂತದಲ್ಲೂ ಕಂಟಕ ಎದುರಾಗಲಿದೆಯಂತೆ. ಹಾಗಾದ್ರೆ ವಿಶೇಷ ಕೋರ್ಟ್ನಲ್ಲಿ ಹೇಗಿರುತ್ತೆ ವಿಚಾರಣೆ ಅನ್ನೋದನ್ನ ನೋಡೋದಾದ್ರೆ, ವಿಶೇಷ ಕೋರ್ಟ್ನಲ್ಲಿ ಪ್ರತಿದಿನ ಟ್ರಯಲ್ ನಡೆಯುತ್ತೆ. ರೇಣುಕಾ ಕೊಲೆ ಕೇಸ್ ಮಾತ್ರ ಕೋರ್ಟ್ನಲ್ಲಿ ವಿಚಾರಣೆ. ವಿಶೇಷ ಕೋರ್ಟ್ನಲ್ಲಿ ಕೇಸ್ ಟ್ರಯಲ್ ಬೇಗ ಸಾಗುತ್ತೆ. ಬೇಗ ಟ್ರಯಲ್ ನಡೆದ್ರೆ ಜಾಮೀನು ಸಿಗೋದು ಡೌಟ್. ತ್ವರಿತವಾಗಿ ಟ್ರಯಲ್ ನಡೆಯದಿದ್ರೆ ಜಾಮೀನು ಕೊಡಬಹುದು. ವಿಶೇಷ ನ್ಯಾಯಾಲಯಕ್ಕೆ ಮನವಿ ಮಾಡಿರುವ ಪೊಲೀಸರು ಆರೋಪ ಸಾಬೀತಾದ್ರೆ ಜೀವಾವಧಿ ಶಿಕ್ಷೆ ವಿಧಿಸುವ ಸಾಧ್ಯತೆ. ಆದಷ್ಟು ಬೇಗ ಜೈಲು ಪಂಜರದಿಂದ ಮುಕ್ತನಾಗಬಹುದೆಂಬ ಕನಸು ಕಂಡಿದ್ದ ಪೊರ್ಕಿಗೆ ಸ್ಪೆಷಲ್ ಕೋರ್ಟ್ ಸಂಕಷ್ಟ ಎದುರಾಗಿದೆ. ಆರೋಪ ಸಾಬೀತಾದರೆ ಜೀವಾವಧಿ ಶಿಕ್ಷೆ ಅನುಭವಿಸಬೇಕಾಗಬಹುದು. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ದರ್ಶನ್ಗೆ ಸದ್ಯಕ್ಕಂತೂ ಜಾಮೀನು ಸಿಗೋದು ಡೌಟೇ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರು ಪ್ರಬಲವಾದ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ. ಸಾಕ್ಷ್ಯಗಳ ಆಧಾರದ ಮೇಲೆ ಗಮನಿಸಿದಾಗಲೂ ಕೂಡ ಆಚೆ ಬರೋದು ಅಷ್ಟು ಸುಲಭ ಇಲ್ಲ. ಕೃತ್ಯದಲ್ಲಿ ನೇರವಾಗಿ ಭಾಗಿಯಾದ ಬಗ್ಗೆ ಕೂಡ ದಾಖಲೆಗಳನ್ನು ಸಂಗ್ರಹ ಮಾಡಲಾಗಿದೆ. ಹಾಗಾದರೆ ಯಾವ್ಯಾವ ವಿಚಾರಗಳು ದರ್ಶನ್ ಪಾಲಿಗೆ ಕಂಟಕವಾಗುತ್ತೆ ಗಮನಿಸ್ತಾ ಹೋಗೋಣ. ರೇಣುಕಾಸ್ವಾಮಿ ಮೇಲೆ ಹಲ್ಲೆಯ ದೃಶ್ಯಗಳು ದೊರೆತಿದೆ. ಅದರ ಡಿಜಿಟಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕಿದ್ದಾರೆ ಪೊಲೀಸರು. ಶೆಡ್ ಹೊರಗಿನ ಸಿಸಿಟಿವಿ ದೃಶ್ಯಗಳು ಕೂಡ ಸಿಕ್ಕಿದೆ. ದರ್ಶನ್ ಒಳಗೆ ಬರೋದು, ಹೋಗೋದು, ಇದೆಲ್ಲದರ ಚಲನವಲನಗಳು ಸಿಸಿಟಿವಿಯ ದೃಶ್ಯದಲ್ಲಿ ಸೆರೆಯಾಗಿದೆ. ಕಿಡ್ನ್ಯಾಪ್, ಶವ ಸಾಗಿಸಿದ್ದ ಮಾರ್ಗದ ದೃಶ್ಯಾವಳಿಗಳು ಕೂಡ ಇದೆ. ಇದರಲ್ಲಿ ದರ್ಶನ್ ಅವರ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅನ್ನೋದು ಕೂಡ ಪಡಿಸಲಿಕ್ಕೆ ಬೇಕಾದ ಎವಿಡೆನ್ಸ್ಗಳು ಈಗ ಆಲ್ರೆಡಿ ಪೊಲೀಸರ ಕೈ ಸೇರಿದೆ. ಶೆಡ್ನಲ್ಲಿ ಆರೋಪಿಗಳು ರೇಣುಕಾಸ್ವಾಮಿ ಅವರ ರಕ್ತದ ಸ್ಯಾಂಪಲ್ಗಳು ಕೂಡ ಪತ್ತೆಯಾಗಿದೆ. ಯಾವ ಜಾಗದಲ್ಲಿ ಮರ್ಡರ್ ಆಗಿತ್ತು, ಯಾವ ಜಾಗದಲ್ಲಿ ಹಲ್ಲೆ ಮಾಡಲಾಗಿತ್ತು, ಅದೇ ಜಾಗದಲ್ಲಿ ಆರೋಪಿಗಳು ಜೊತೆಗೆ ಕೊಲೆಗೀಡಾದ ರೇಣುಕಾಸ್ವಾಮಿ ಇಬ್ಬರ ರಕ್ತದ ಸ್ಯಾಂಪಲ್ಗಳು ಕೂಡ, ಎಲ್ಲರ ರಕ್ತದ ಸ್ಯಾಂಪಲ್ಗಳು ಕೂಡ ಸಿಕ್ಕಿದೆ. ಇದರ ಜೊತೆಗೆ ದರ್ಶನ್ ಅವರ ಬಟ್ಟೆ ಮೇಲೆ ರೇಣುಕಾಸ್ವಾಮಿ ಅವರ ರಕ್ತದ ಕಲೆಗಳು ಕೂಡ ಸಿಕ್ಕಿದೆ, ಪ್ಯಾಂಟ್ ಮೇಲೆ. FSL ರಿಪೋರ್ಟ್ನಲ್ಲಿ ಅದು ಕನ್ಫರ್ಮ್ ಕೂಡ ಆಗಿದೆ. ರೇಣುಕಾಸ್ವಾಮಿ ಅವರ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಬಹಳ ದೊಡ್ಡ ಸಾಕ್ಷ್ಯವಾಗಿ ನಿಲ್ತಾ ಇದೆ. 17 ಮಂದಿ ಆರೋಪಿಗಳ ಮೊಬೈಲ್ನಲ್ಲಿ ಸ್ಫೋಟಕ ಮಾಹಿತಿಗಳು ಸಿಕ್ಕಿದೆ. ಕಾಲ್ ರೆಕಾರ್ಡ್ಸ್ ಮಾತ್ರವಲ್ಲ, ಕೆಲ ವಿಡಿಯೋಗಳು ಕೂಡ, ಕೆಲ ಹಣದ ಟ್ರಾನ್ಸಾಕ್ಷನ್ನ ಡೀಟೇಲ್ಸ್ ಕೂಡ, ಇದೆಲ್ಲವೂ ಕೂಡ ದರ್ಶನ್ಗೆ ಕಂಟಕವಾಗಿ ಪರಿಣಮಿಸುತ್ತೆ. ದರ್ಶನ್ ಹಾಗೆ ಪವಿತ್ರ ಗೌಡ ಮನೆಯ ಸಿಸಿಟಿವಿ ದೃಶ್ಯಾವಳಿಗಳನ್ನು ಕೂಡ ಸಂಗ್ರಹಿಸಿದ್ದಾರೆ. ಎಲ್ಲ 17 ಆರೋಪಿಗಳು ಬಳಸಿದ್ದ ವಾಹನಗಳನ್ನು ಸೀಸ್ ಮಾಡಲಾಗಿದೆ. ಕೆಲ ವಾಹನಗಳಲ್ಲಿ ರಕ್ತದ ಕಲೆಗಳು, ಹಾಗೆ DNA ಸ್ಯಾಂಪಲ್ಗಳಿಗೆ ಬೇಕಾದ ಎಲ್ಲ ಅಂಶಗಳು ಇದೆಲ್ಲವೂ ಕೂಡ ಲಭ್ಯವಾಗಿದೆ. ಆರೋಪಿಗಳು ಒಂದೇ ಕಡೆ ಇದ್ದಿದ್ದಕ್ಕೆ ಟವರ್ ಲೊಕೇಶನ್ ಕೂಡ ಪ್ರೂಫ್ ಆಗಿ ನಿಲ್ತಾ ಇದೆ. ಇದೆಲ್ಲ ಸಂಕಷ್ಟಗಳ ಸುಳಿಯಿಂದ ಪಾರಾಗಿ ಜಾಮೀನು ಪಡೆದು ದರ್ಶನ್ ಆಚೆ ಬರಬೇಕು ಅಂದರೆ ಸಾಕಷ್ಟು ಸಮಯ ಹಿಡಿಯೋದು ನಿಶ್ಚಿತ. ರಾಜ್ಯ ಮಟ್ಟದಲ್ಲಿ ನಾಯಕರಿದ್ರೂ ಕೂಡ ವಿಜಯೇಂದ್ರ ರಾವ್ ರಾಜ್ಯಾಧ್ಯಕ್ಷರಿದ್ದಾರೆ.
ವಿರೋಧ ಪಕ್ಷದ ನಾಯಕರಾಗಿ ಆರ್ ಅಶೋಕ್ ಅವರಿದ್ದಾರೆ. ರಾಜ್ಯ ಮಟ್ಟದ ನಾಯಕರಿದ್ರೂ ಕೂಡ ಹೈಕಮಾಂಡ್ನ ಅನುಮತಿ ಪಡಿತೀವಿ ಅಂತ ಹೇಳಿದ್ದನ್ನ ಕೇಳಿಸ್ಕೊಂಡ್ರೆ ಎನಿವೆ ಇಲ್ಲಿರುವ ನಾಯಕರು ನಮ್ಮ ಪಾದಯಾತ್ರೆಗೆ ಅಡ್ಡಿ ಉಂಟು ಮಾಡ್ತಾರೆ, ಅನುಮತಿಯನ್ನ ಕೊಡೋದಿಲ್ಲ, ಹೀಗಾಗಿ ಅವ್ರ ಹತ್ರ ಹೋಗೋದೇ ಬೇಡ, ಡೈರೆಕ್ಟ್ ಆಗಿ ಹೈಕಮಾಂಡ್ಗೆ ತಲುಪಿಸೋಣ, ಹೈಕಮಾಂಡಿಂದ ಓಕೆ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ತರೋಣ, ಅದನ್ನು ಮುಂದಿಟ್ಟು ನೀವು ಬರಬೇಕು ಅಂತ ಡಿಮಾಂಡ್ ಮಾಡೋಣ ಅನ್ನೋ ಲೆಕ್ಕಾಚಾರ ಏನಾದರೂ ನಡೆದಿದೆಯಾ? ಬಿಜೆಪಿ ಒಳಗೆ ಕುತೂಹಲ ಇದ್ದೇ ಇದೆ. ಹೈಕಮಾಂಡ್ ನಾಯಕರ ಅನುಮತಿಯನ್ನು ಪಡೆದು ಬಳ್ಳಾರಿಯಿಂದ ಪಾದಯಾತ್ರೆ ಮಾಡ್ತಾರಂತೆ. ಬೆಳಗಾವಿಯಲ್ಲಿ ಇವತ್ತು 10ಕ್ಕೂ ಹೆಚ್ಚು ಬಿಜೆಪಿ ನಾಯಕರು ಸಭೆ ಸೇರಿ ನಿರ್ಧಾರವನ್ನು ಮಾಡಿದ್ದಾರೆ. ಯಾರ್ಯಾರಿದ್ರು? ರಮೇಶ್ ಜಾರಕಿಹೊಳಿ ಇದ್ರು, ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಅವರಿದ್ರು, ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರಿದ್ರು, ಅಣ್ಣಾ ಸಾಹೇಬ್ ಜೊಲ್ಲೆ ಹೊಸ ಸೇರ್ಪಡೆ ಇವತ್ತು. ಮೊನ್ನೆ ನಡೆದ ಸಭೆಯಲ್ಲಿ ಇರಲಿಲ್ಲ ಜೊಲ್ಲೆ ಅವರು, ಇವತ್ತಿದ್ರು. ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ಕುಮಾರ್ ಬಂಗಾರಪ್ಪ ಅವರು ಕಳೆದ ಸಭೆಯಲ್ಲಿದ್ದರು, ಈ ಸಭೆಯಲ್ಲೂ ಇದ್ದಾರೆ. GM ಸಿದ್ದೇಶ್ವರ್ ಅವರು ಇವತ್ತು ಸಭೆಗೆ ಜಾಯ್ನ್ ಆದರು, BP ಹರೀಶ್ ಅವರು ಜಾಯ್ನ್ ಆದರು. ಇದರ ಜೊತೆಗೆ BSY ಮಾಜಿ ಆಪ್ತ ಸಹಾಯಕ NR ಸಂತೋಷ್ ಕೂಡ ಭಾಗಿಯಾಗಿದ್ರು. ಒಂದೇ ಕಲ್ಲಿನಲ್ಲಿ 2 ಹಕ್ಕಿಯನ್ನ ಹೊಡೆಯುವ ತಂತ್ರ ಇಲ್ಲೂ ಕೂಡ ಮಾಡಲಾಗ್ತಾ ಇದೆ. ಬಿಜೆಪಿಯಲ್ಲಿ ನಾಯಕತ್ವಕ್ಕಾಗಿ ಸಂಘರ್ಷದ ಯಾತ್ರೆನಾ ಇದು? BS ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಅವರ ಬಣಕ್ಕೆ ನೇರವಾಗಿ ಟಾಂಗ್ ಕೊಡುವ ಪ್ರಯತ್ನವನ್ನ ಈ ಪಾದಯಾತ್ರೆಯ ಮೂಲಕ ಮಾಡಲಾಗ್ತಾ ಇದೆಯಾ? ಒಂದು ವಾಲ್ಮೀಕಿ ನಿಗಮದ ಹಗರಣ ಖಂಡಿಸಿ ನಾವು ಪಾದಯಾತ್ರೆ ಮಾಡ್ತೀವಿ ಅಂತೇಳಿ, 2ನೇ ಟಾರ್ಗೆಟ್ ವಿಜಯೇಂದ್ರ ಅವರ ನಾಯಕತ್ವ. ಇದೆರಡೂ ಉದ್ದೇಶದಿಂದ ಪಾದಯಾತ್ರೆಯನ್ನ ಮಾಡುವ ಇರಾದೆಯನ್ನ ಹೊಂದಿದೆಯಾ ಈ ಬಣ? ಅನುಮಾನ ಇದೆ. ಕಾದ್ ನೋಡೋಣ ಯಾವ ಹಂತಕ್ಕೆ ಹೋಗುತ್ತೆ ಈ ಪಾದಯಾತ್ರೆ ಪಾಲಿಟಿಕ್ಸ್ ಬಿಜೆಪಿಯ ಆಂತರಿಕ ಮಟ್ಟದಲ್ಲಿ ಅನ್ನೋದನ್ನು. ಅವಧಿಯನ್ನು ಅನುಭವಿಸ್ತಾ ಇರುವವರಾಗಿಯೂ ಖುಷಿಯಿಂದ ಸಂಭ್ರಮದಿಂದ ಸೆಲೆಬ್ರೇಟ್ ಮಾಡಿದ್ದ ಸಿದ್ದರಾಮಯ್ಯನವರಿಗೆ ನಾಳಿನ ಅಂದರೆ ಈ ವರ್ಷದ ಹುಟ್ಟುಹಬ್ಬ ನಿಜಕ್ಕೂ ಕೂಡ ಕಾನೂನಾತ್ಮಕ ಸಂಕಷ್ಟವನ್ನು ತಂದೊಡ್ಡುತ್ತಾ? ಆ ಟೆನ್ಷನ್ನಲ್ಲೇ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋ ಅನಿವಾರ್ಯತೆ ಬರುತ್ತಾ? ಪ್ರಶ್ನೆ ಅಂತೂ ದಟ್ಟವಾಗಿ ಕಾಡ್ತಾ ಇದೆ. ಯಾಕೆ ಅನ್ನೋದ್ರ ಒಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದೀಗ ಪ್ರಾಸಿಕ್ಯೂಷನ್ನ ಢವ ಪ್ರಾರಂಭವಾಗಿದೆ. ರಾಜ್ಯಪಾಲರ ಅಂಗಳದಲ್ಲಿದೆ. TJ ಅಬ್ರಹಂ ಅವರು ಸಲ್ಲಿಸಿರುವ ದೂರು. ಈಗ ಆಲ್ರೆಡಿ ಕಾನೂನು ತಜ್ಞರ ಸಲಹೆಗಳನ್ನು ಸೂಚನೆಗಳನ್ನು ಪಡೆದುಕೊಂಡಿದ್ದಾರೆ ರಾಜ್ಯಪಾಲರು. ದೆಹಲಿಗೂ ಕೂಡ ಒಂದು ಸುತ್ತು ಹೋಗಿ ಬಂದಿದ್ದಾರೆ. ಇದೇ ಕಾರಣಕ್ಕೆ ಅಂತ ಹೇಳಲಿಕ್ಕಾಗಲ್ಲ, ಆದರೆ ದೆಹಲಿಗೆ ಹೋದ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿರುವ ಆರೋಪದ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಮಾಡಿ ಬಂದಿದ್ದಾರೆ ರಾಜ್ಯಪಾಲರು ಅನ್ನೋ ಮಾಹಿತಿ ಇದೆ. ಹೀಗಾಗಿ ಕಾನೂನು ಪರಿಣಿತರ ಸಲಹೆಯನ್ನು ಪಡೆದಿರುವ ರಾಜ್ಯಪಾಲರು ಒಂದಷ್ಟು ಸಮಯವನ್ನು ತೆಗೆದುಕೊಂಡು ಅಳೆದು ತೂಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಿಕ್ಕೆ ಸಿದ್ಧರಾಗಿದ್ದಾರಾ ಅನ್ನುವ ಅನುಮಾನ ದಟ್ಟವಾಗಿದೆ. ಹೀಗಾಗಿ ಅದೇ ಭಯದಲ್ಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹುಟ್ಟುಹಬ್ಬದ ದಿನವೇ ಸಿದ್ದರಾಮಯ್ಯ ಅವರಿಗೆ ಬಿಗ್ ಶಾಕ್ ಎದುರಾಗೋ ಸಾಧ್ಯತೆ ಇದೆಯಂತೆ. ನಾಳೆ ಸಿದ್ದರಾಮಯ್ಯನವರ ಹುಟ್ಟುಹಬ್ಬ, ನಾಳೆನೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಬಿಡ್ತಾರಾ ಮೂಡಾ ಕೇಸ್ನಲ್ಲಿ ರಾಜ್ಯಪಾಲರು ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ರಾಜ್ಯಪಾಲರ ನಿರ್ಧಾರದ ಹಿಂದೆ ಕೂಡ ಒಂದಷ್ಟು ಕ್ಯಾಲ್ಕುಲೇಷನ್ ಇದೆ, ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀವಿ. ಯಾವಾಗ TJ ಅಬ್ರಹಂ ಅವರು ಈ ದೂರನ್ನ ಹೊತ್ತು ರಾಜ್ಯಪಾಲರ ಅಂಗಳವನ್ನು ತಲುಪಿದ್ರು, ಬಹಳ ಕ್ವಿಕ್ ಆಗಿ ಆಡಳಿತ ಪಕ್ಷ ಕಾಂಗ್ರೆಸ್ನ ಆರೋಪದಂತೆ ಬಹಳ ಕ್ವಿಕ್ ಆಗಿ ಇದನ್ನ ಸರ್ಕಾರಕ್ಕೆ ಹಾಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಶೋಕಾಸ್ ನೋಟಿಸ್ ಕೂಡ ಜಾರಿ ಮಾಡಿಬಿಟ್ರು ರಾಜ್ಯಪಾಲರು. ಆ ತ್ವರಿತಗತಿಯ ನಿರ್ಧಾರವನ್ನ ಗಮನಿಸಿದ್ರೆ ಇನ್ನೇನು ಕೊಟ್ಟೇ ಬಿಡ್ತಾರೆ, ನಾಳೆನೋ ನಾಡಿದ್ದೋ ಪ್ರಾಸಿಕ್ಯೂಷನ್ಗೆ ಅನುಮತಿ ಅನ್ನೋ ರೀತಿಯಲ್ಲಿತ್ತು. ಆದರೆ ರಾಜ್ಯಪಾಲರು ವಿಳಂಬ ನೀತಿಯನ್ನ ಅನುಸರಿಸಲಿಕ್ಕೆ ಕೇಂದ್ರದ ಸೂಚನೆ ಏನಾದರೂ ಕಾರಣವಾಯ್ತಾ ಅನ್ನೋ ಕುತೂಹಲ ಇದ್ದೇ ಇದೆ. ನಾಳೆಯ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಒಂದಷ್ಟು ಲೆಕ್ಕಾಚಾರಗಳು ಅಡಗಿದೆ. ನಾಳೆ ಬಳಿಕ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಲಿಕ್ಕೇನೆ ಮುಹೂರ್ತ ಯಾಕೆ ಫಿಕ್ಸ್ ಮಾಡಿದ್ದಾರೆ? ಇದನ್ನು ಆಲ್ರೆಡಿ ರಿಪಬ್ಲಿಕ್ ಕನ್ನಡ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಮಾಹಿತಿಯನ್ನು ನಾವು ಬ್ರೇಕ್ ಮಾಡಿದ್ವಿ ಕಳೆದ 2 ದಿನದ ಹಿಂದೆ. ಈ ಕಾದು ನೋಡುವ ತಂತ್ರಕ್ಕೆ ರಾಜ್ಯಪಾಲರು ಮೊರೆ ಹೋಗೋದಕ್ಕೆ ಕಾರಣ ದೆಹಲಿ ಮಟ್ಟದಲ್ಲಿ ಆಗುವ ಮುಖಭಂಗವನ್ನು ತಪ್ಪಿಸಿಕೊಳ್ಳೋಕೆ. ಹೇಗಾಗತ್ತೆ ದೆಹಲಿ ಮಟ್ಟದಲ್ಲಿ? ಇಲ್ಲಿರುವ ಮುಖ್ಯಮಂತ್ರಿಗಳ ವಿರುದ್ಧ ಇಲ್ಲಿನ ಸ್ಥಳೀಯ ಸಮಸ್ಯೆ, ಮೂಡಾ ಹಗರಣ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದರೆ ದೆಹಲಿ ಅಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಮುಖಭಂಗ ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರ ಸಂಸತ್ ಅಧಿವೇಶನ ನಡೀತಾ ಇತ್ತು. ಸಂಸತ್ ಅಧಿವೇಶನದ ಅವಧಿಯಲ್ಲೇನೆ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿಗೆ, ಅಂದರೆ ಕಾಂಗ್ರೆಸ್ ಪಕ್ಷದಿಂದ ಆಡಳಿತ ನಡೆಸಲಾಗ್ತಾ ಇದೆ, ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಇನ್ ಕೇಸ್ ಏನಾದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿಬಿಟ್ರೆ ಮುಖ್ಯಮಂತ್ರಿಗಳ ವಿರುದ್ಧ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ಭಾರೀ ಗಲಾಟೆಗಳಾಗೋ ಸಾಧ್ಯತೆ ಇತ್ತು. ಹೀಗಾಗಿ ಸಂಸತ್ ಅಧಿವೇಶನ ಮುಗಿಯೋವರೆಗೂ ಈ ವಿಚಾರದಲ್ಲಿ ಯಾವುದೇ ರೀತಿಯಾದ ನಿರ್ಧಾರವನ್ನು ಕೈಗೊಂಡಿಲ್ವಾ ರಾಜ್ಯಪಾಲರು? ಪ್ರಶ್ನೆ ಇದ್ದೇ ಇದೆ. ಸಂಸತ್ ಅಧಿವೇಶನ ಮುಗಿದಿದೆ, ಈಗ ಪ್ರಾಸಿಕ್ಯೂಷನ್ಗೆ ನೀಡಿದ್ರೆ ಸಮಸ್ಯೆ ಇಲ್ಲ ಅಂದರೆ ಏನೇ ಚರ್ಚೆ ಆದರೂ ಕೂಡ ಸದನದ ಹೊರಗಾಗತ್ತೆ, ಹಾಗೆ ರಾಜ್ಯ ಮಟ್ಟದಲ್ಲಾಗತ್ತೆ,
ರಾಷ್ಟ್ರೀಯ ಮಟ್ಟದ ನಾಯಕರು ಮಾಧ್ಯಮಗಳ ಮುಂದೆ ಒಂದಷ್ಟು ಹೇಳಿಕೆಗಳನ್ನು ನೀಡಬಹುದು, ಪ್ರತಿಭಟನೆ ಮಾಡಬಹುದು, ಇಷ್ಟಕ್ಕೆ ಸೀಮಿತವಾಗುತ್ತೆ. ಕಲಾಪದ ಅವಧಿಯಲ್ಲಾಗಿ ಆನ್ ರೆಕಾರ್ಡ್ಸ್ ಹೋಗೋದಿಲ್ಲ ಇವೆಲ್ಲ ಅನ್ನೋ ಲೆಕ್ಕಾಚಾರ ಏನಾದರೂ ಅಡಗಿದೆಯಾ ಅನ್ನೋ ಶಂಕೆ ಇದೆ. ಒಂದು ಕಡೆ ಸಂಸತ್ನಲ್ಲೂ ರಾಜ್ಯಪಾಲರ ಬಗ್ಗೆ ಕಾಂಗ್ರೆಸ್ ಧ್ವನಿ ಎತ್ತುವ ಆತಂಕ ಇತ್ತು. ಇನ್ ಕೇಸ್ ಏನಾದರೂ ಸೆಷನ್ ನಡೀತಿರುವ ಸಮಯದಲ್ಲೇನೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿಬಿಟ್ರೆ ನೋ ಡೌಟ್ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ರಾಜ್ಯಪಾಲರ ಹುದ್ದೆಯನ್ನು ಕರ್ನಾಟಕದಲ್ಲಿ ಬಿಜೆಪಿ ದುರ್ಬಳಕೆ ಮಾಡಿಕೊಂಡಿದೆ ಅನ್ನೋ ಗಂಭೀರವಾದ